ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದ ದೊಡ್ಡ ಶಕ್ತಿಯಾಗಿರುವ ಅಮೆರಿಕ, ಅದೇ ಸಮಯದಲ್ಲಿ ವಿವಾದಗಳಲ್ಲಿರುವ ಪಾಕಿಸ್ತಾನ, ಈ ಇಬ್ಬರ ನಡುವಿನ ಹೊಸ ವಿವಾದ ಏನು ಗೊತ್ತಾ? ಪಾಕಿಸ್ತಾನದ ಮಿಸೈಲ್ ಶಕ್ತಿ ಬಗ್ಗೆ ಅಮೆರಿಕ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅದು ಏನು? ಅದು ಭಾರತಕ್ಕೆ ಏನು ಅರ್ಥ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಕೊನೆವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಗೆಳೆಯರೇ, ಇತ್ತೀಚೆಗೆ ಅಮೆರಿಕದ ಸರ್ಕಾರ ಕೆಲ ಅಧಿಕಾರಿಗಳು ಪಾಕಿಸ್ತಾನದ ಮಿಸೈಲ್ ಪ್ರೋಗ್ರಾಂ ಬಗ್ಗೆ ಚಿಂತನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದು, ಪಾಕಿಸ್ತಾನ ತನ್ನ ಮಿಸೈಲ್ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದೆ, ಇದು ಪ್ರಾದೇಶಿಕ ಭದ್ರತೆಗೆ ಅಪಾಯ ಆಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಇದು ಕೇವಲ ಒಂದು ದೇಶದ ವಿಷಯ ಅಲ್ಲ, ಇದು ಸಂಪೂರ್ಣ ದಕ್ಷಿಣ ಏಷ್ಯಾ ಪ್ರದೇಶದ ಸೆಕ್ಯುರಿಟಿ ವಿಷಯ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಪಾಕಿಸ್ತಾನ ಈಗಾಗಲೇ ಹಲವು ಬಗೆಯ ಮಿಸೈಲ್ಗಳನ್ನು ಹೊಂದಿದೆ. ಅದರಲ್ಲಿ ಶಾರ್ಟ್ ರೇಂಜ್ ಮಿಸೈಲ್ ಕೂಡ ಹೊಂದಿದೆ, ಮೀಡಿಯಂ ರೇಂಜ್ ಮಿಸೈಲ್, ನ್ಯೂಕ್ಲಿಯರ್ ಸಾಮರ್ಥ್ಯ ಹೊಂದಿರುವ ಮಿಸೈಲ್ ಕೂಡ ಪಾಕಿಸ್ತಾನದಲ್ಲಿ ಇದೆ. ಇವುಗಳಲ್ಲಿ ಕೆಲವು ಭಾರತವನ್ನೇ ಟಾರ್ಗೆಟ್ ಮಾಡಬಹುದು. ಇದರಿಂದಲೇ ಭಾರತ ಕೂಡ ತನ್ನ ಡಿಫೆನ್ಸ್ ಸಿಸ್ಟಮನ್ನು ಬಲಪಡಿಸುತ್ತಿದೆ. ಗೆಳೆಯರೇ, ನ್ಯೂಕ್ಲಿಯರ್ ವೆಪನ್ ಸುರಕ್ಷತೆ, ಮಿಸೈಲ್ ತಂತ್ರಜ್ಞಾನ ತಪ್ಪು ಕೈಗೆ ಹೋಗುವ ಭಯ, ಪ್ರಾದೇಶಿಕ ಯುದ್ಧ ಸಾಧ್ಯತೆ. ಅಮೆರಿಕ ಸ್ಪಷ್ಟವಾಗಿ ಹೇಳಿದ್ದು, ಇದು ಕೇವಲ ಭಾರತದ ವಿಷಯ ಅಲ್ಲ, ಇದು ಜಗತ್ತಿನ ಭದ್ರತೆಗೆ ಸಂಬಂಧಿಸಿದೆ ಎಂದು ಹೇಳಿದ್ದಾರೆ. ಭಾರತ ಈಗಾಗಲೇ ತನ್ನ ಶಕ್ತಿ ಹೆಚ್ಚಿಸುತ್ತಿದೆ, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಲಪಡಿಸುತ್ತಿದೆ, ಆಧುನಿಕ ಯುದ್ಧ ವಿಮಾನಗಳನ್ನು ಬಲಪಡಿಸುತ್ತಿದೆ, ನ್ಯೂಕ್ಲಿಯರ್ ಡಿಟರೆನ್ಸ್ ಅನ್ನು ತನ್ನಲ್ಲಿ ಸ್ಟ್ರಾಂಗ್ ಮಾಡ್ತಾ ಇದೆ. ಹಾಗೆ ಭಾರತ ತನ್ನ ಸೈನಿಕ ಸಾಮರ್ಥ್ಯವನ್ನು ನಿರಂತರವಾಗಿ ಅಪ್ಗ್ರೇಡ್ ಮಾಡ್ತಾ ಇದೆ. ಗೆಳೆಯರೇ, ಅಮೆರಿಕ ಪಾಕಿಸ್ತಾನ ಮೇಲೆ ಒತ್ತಡ ಹಾಕಬಹುದು, ಹೊಸ ನಿಯಮವನ್ನು ಅಥವಾ ನಿರ್ಬಂಧಗಳನ್ನು ಬರಬಹುದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಟೆನ್ಷನ್ ಹೆಚ್ಚಾಗಬಹುದು. ಹೀಗಾಗಿ ಸ್ನೇಹಿತರೆ, ಪಾಕಿಸ್ತಾನದ ಮಿಸೈಲ್ ಶಕ್ತಿ ಬಗ್ಗೆ ಅಮೆರಿಕ ನೀಡಿದ ಹೇಳಿಕೆ ಒಂದು ಸಾಮಾನ್ಯ ವಿಷಯ ಅಲ್ಲ, ಇದು ಜಾಗತಿಕ ಭದ್ರತೆಯ ವಿಷಯ. ಅಮೆರಿಕ ಈಗ ಚಿಂತನೆ ಮಾಡ್ತಿರೋದು ಏನಪ್ಪಾ ಅಂದರೆ, ಭಾರತಕ್ಕೆ ಹೊಡಿಬೇಕಾದ್ರೆ ಪಾಕಿಸ್ತಾನ ಬಳಿ ಆಲ್ರೆಡಿ ತನ್ನ ಮಿಸೈಲ್ ಸಿಸ್ಟಮ್ ಇದೆ. ಭಾರತ ಪೂರ್ಣ ಕವರ್ ಆಗುವುದು 2500 ರೇಂಜ್ ಮಿಸೈಲಲ್ಲಿ. ಆದರೆ ಪಾಕಿಸ್ತಾನ ಬಲಪಡಿಸಿರುವಂಥ ಮಿಸೈಲು 10,000 ರೇಂಜ್ವರೆಗೆ ಹೋಗುತ್ತದೆ ಅಂತ ಅಮೆರಿಕ ವ್ಯಕ್ತಿಗಳು ಹೇಳ್ತಿದ್ದಾರೆ. ಅದೇ ಪಾಕಿಸ್ತಾನಕ್ಕೆ 10,000 ರೇಂಜ್ ಮಿಸೈಲ್ ಏಕೆ ಬೇಕಂತ ಪಾಕಿಸ್ತಾನದ ಸೆಕ್ರೆಟರಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನೇರವಾಗಿ ಅಮೆರಿಕಕ್ಕೆ ಎಚ್ಚರಿಕೆ ಕೊಡ್ತಾ ಇದೆಯಾ? ಇದರ ಬಗ್ಗೆ ಅವರು ಚಿಂತನೆ ನಡೆಸ್ತಾ ಇದ್ದಾರೆ. ಇದು ಜಾಗತಿಕ ಭದ್ರತೆ ವಿಷಯ ಎಂದು ಹೇಳಿದ್ದಾರೆ. ನಿಮಗೆ ಈ ವಿಷಯ ಬಗ್ಗೆ ಏನು ಅನಿಸುತ್ತಿದೆ? ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಾಗಿ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.